ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ತೊಡೆ ತಟ್ಟಿದ್ದಾರೆ ಸಾರಿಗೆ ನೌಕರರು. ರಾಜ್ಯದಲ್ಲಿ ಮೇ 20ರಿಂದ ಮತ್ತೆ ಸಾರಿಗೆ ಮುಷ್ಕರ ಆಗುವುದು ಫಿಕ್ಸ್ ಆಗಿದೆ. ಶೇಕಡ 12.5ರಷ್ಟು ವೇತನ ಹೆಚ್ಚಳಕ್ಕೆ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ. ಹಾಗಾಗಿ ಮತ್ತೊಮ್ಮೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಸಾರಿಗೆ ನೌಕರರು. 12.5 ಕೊಡ್ತೀವಿ ಅಂತ ಹೇಳಿತ್ತು ಗೌರ್ಮೆಂಟು, 12%. ಆದರೆ ಅದಕ್ಕೆ ಒಪ್ಪಲಿಲ್ಲ ಈಗ ಜಂಟಿ ಕ್ರಿಯಾ ಸಮಿತಿಯವರು. ಹಾಗಾಗಿ ಕರೆ ಕೊಟ್ಟಿದ್ದಾರೆ. 20ರಿಂದ ಬಹುಶಃ ಪರಿಸ್ಥಿತಿ ಹದಗೆಡಬಹುದು. ಪ್ರಯಾಣಿಕರು ಇಲ್ಲಿ ವ್ಯಥೆ ಪಡಬಹುದು. BMTC, KSRTC ಸೇರಿ 4 ನಿಗಮಗಳ ಬಸ್ಗಳು ಬಂದಾಗುತ್ತೆ. ಶೇಕಡ 25ರಷ್ಟು ವೇತನ ಹೆಚ್ಚಳ ಆಗುವವರೆಗೂ ಕೂಡ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ನೋಡಿ, ಸರ್ಕಾರದ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ 12.5% ಸಂಬಳ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಹೋರಾಟಗಾರರು, ಕ್ರಿಯಾ ಸಮಿತಿಯವರು ಒಪ್ಪಿಲ್ಲ. ಇಲ್ಲ, ನಮಗೆ ನಮ್ಮ ಬೇಡಿಕೆಯಂತೆ ಶೇಕಡ 25% ವೇತನ ಹೆಚ್ಚಳ ಆಗಬೇಕು, ಆಗೋವರೆಗೂ ಕೂಡ ನಾವು ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿದ್ದಾರೆ. ಈಗ 20ನೇ ತಾರೀಕಿಂದ ಮುಷ್ಕರ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 4 ನಿಗಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಅವತ್ತು ಹೋರಾಟಕ್ಕೆ ಧುಮುಕಬಹುದು. ಈ ಹಿಂದೆ ಕೂಡ ಸರ್ಕಾರಕ್ಕೆ ಇದರ ಬಿಸಿ ತಟ್ಟಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದರು. ಅದಾದಮೇಲೆ ಸರ್ಕಾರ ಮನವೊಲಿಸ್ತು, ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಹಂತ ಹಂತವಾಗಿ ಅಂತ ಹೇಳ್ತು. ಮತ್ತೆ ರಾಮಲಿಂಗಾರೆಡ್ಡಿ ಅವರು ಸಭೆಗಳ ಮೇಲೆ ಸಭೆ ಮಾಡಿದರು. ಆದರೆ ಅವ್ರ ಭರವಸೆ ಇನ್ನೂ ಕೂಡ ಈಡೇರಲಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಾಜ್ಯದಲ್ಲಿ. ಆವಾಗ ಇಡೀ ರಾಜ್ಯಾದ್ಯಂತ ಮುಷ್ಕರ ಕರೆ ಕೊಟ್ಟರು. ಗೌರ್ಮೆಂಟ್ ಬಸ್ಗಳು ಯಾವೂ ಕೂಡ ರಸ್ತೆಗಿಳಿಲಿಲ್ಲ. ಪ್ರೈವೇಟ್ ಬಸ್ ಬಂದಿದ್ದು ಮೆಜೆಸ್ಟಿಕ್ನಲ್ಲಿ. ಜನ ಹೆಂಗೆ ಪರದಾಡ್ಬಿಟ್ರು ಅಂತ ಹೇಳಿದ್ರೆ, ಒಂದು ರೀತಿ ಏನೋ ಕರ್ಫ್ಯೂ ಇದೆಯಪ್ಪ, ಬಂದಿದೆ ಇಡೀ ರಾಜ್ಯಾದ್ಯಂತ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಈಗ ಮತ್ತೆ 20ನೇ ತಾರೀಕು ಆಗ್ಬೋದಾ? ಸರ್ಕಾರ ಮತ್ತೆ ಈಗ ಜಂಟಿ ಕ್ರಿಯಾ ಸಮಿತಿಯವ್ರನ್ನ ಸಂಧಾನ ಮಾಡಿ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ? ಯಾಕಂದರೆ ಪದೇ ಪದೇ ಸಂಧಾನಗಳು ವಿಫಲವಾಗ್ತಾ ಇದೆ. ಇವ್ರ ಬೇಡಿಕೆಯನ್ನು ಸರ್ಕಾರ ಈಡೇರಿಸೋಕ್ಕೆ ಒಪ್ತಾ ಇಲ್ಲ. ಇವರು ಕೂಡ ಪಟ್ಟಣ ಬಿಡ್ತಾ ಇಲ್ಲ. ಜೊತೆಗೆ ನಮಗೆ ಹಿಂಬಾಕಿ ಆಗಿರ್ಬೋದು, ವೇತನ ಪರಿಷ್ಕರಣೆ ಆಗಿರಬಹುದು, ವೇತನ ಹೆಚ್ಚಳ, ವಿಮೆ ಸೌಲಭ್ಯ, ಹೀಗೆ ಸಾಕಷ್ಟು ಬೇಡಿಕೆಗಳು ಸಾರಿಗೆ ನೌಕರದ್ದಿದೆ. ಹಲವಾರು ವರ್ಷಗಳಿಂದ ಅವರು ಕೂಡ ಹೋರಾಟ ಮಾಡ್ತಾ ಬರ್ತಾನೆ ಇದ್ದಾರೆ. ಆದರೆ ಈಗ ಸರ್ಕಾರ ಅವರ ಜೊತೆಗೆ ಮತ್ತೆ ಮಾತುಕತೆ ನಡೆಸುತ್ತಾ? ಮಾತುಕತೆ ನಡೆಸದೇ ಇದ್ದರೆ ಮತ್ತೆ ಮುಷ್ಕರದ ಬಿಸಿ ಜನಸಾಮಾನ್ಯರಿಗೆ ಖಂಡಿತವಾಗಲೂ ತಟ್ಟುತ್ತೆ. ಹಾಗಾದರೆ ಈ ಮುಷ್ಕರದಲ್ಲಿ ಯಾವ ಸಂಘಟನೆಗಳು ಭಾಗಿಯಾಗ್ತವೆ? ಯಾಕಂದರೆ ನೋಡಿ, ಆ ಕೆಲವು ನೌಕರರ ಸಂಘಟನೆಗಳಿದಾವಲ್ಲ, ಅವರಲ್ಲೇ ಕೆಲವು ಬಣಗಳಿದ್ದಾವೆ. ಕೆಲವೊಬ್ಬರು ಸಂಧಾನಕ್ಕೆ ಒಪ್ಕೊಳ್ತಾರೆ, ಕೆಲವೊಬ್ಬರು ಸಂಧಾನಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಈಗ ಸರ್ಕಾರದ ವಿರುದ್ಧ ಸಮರ ಸಾರಲಿಕ್ಕೆ ಮತ್ತೆ ಸಿದ್ಧರಾಗಿದ್ದಾರೆ ಸಾರಿಗೆ ನೌಕರರು. 20ನೇ ತಾರೀಕು ರಾಜ್ಯದ ಜನರಿಗೆ ಈ ಸಾರಿಗೆ ಬಿಸಿ ತಟ್ಟುತ್ತಾ ಅಥವಾ ಸರ್ಕಾರ ಸಂಧಾನ ಮಾಡುತ್ತಾ ಒಳಗಡೆ ಹೆಂಗೆ? ಪ್ರಭು, ಕಳೆದ 3 ವರ್ಷಗಳಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಜಟಾಪಟಿ ನಡೀತಾ ಇದೆ. ಜಟಾಪಟಿ ನಡೆದಂತ ಕಾರಣದಿಂದಾಗಿ ಸರ್ಕಾರ ನೌಕರರ ಬೇಡಿಕೆಗಳನ್ನು ಕೂಡ ಈಡೇರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ನಿನ್ನೆ ಆದೇಶದ ಪ್ರಕಾರ 12.5% ಅಂದ್ರೆ 12.5% ವೇತನವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆದ್ರೆ ಶೇಕಡ 12% ವೇತನವನ್ನ ಸಾರಿಗೆ ನೌಕರರು ಕೂಡ ಒಪ್ತಾ ಇಲ್ಲ. ಹೀಗಾಗಿ ಇದು ಸಂಬಂಧಪಟ್ಟಂತೆ ಕಳೆದ 3 ವರ್ಷಗಳಿಂದ 25% ವೇತನವನ್ನ ಹೆಚ್ಚಳ ಆಗಲೇಬೇಕಂತ ಸಾರಿಗೆ ನೌಕರರು ಕೂಡ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಮುಷ್ಕರ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ನೌಕರರ ಬೇಡಿಕೆಗಳನ್ನ ಈಡೇರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಜೊತೆಗೆ ಸಾರಿಗೆ ಮಂತ್ರಿ ಆದಂತ ರಾಮಲಿಂಗಾರೆಡ್ಡಿ ಕೂಡ ನೌಕರನ್ನ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇಲ್ಲ ಅಂತ ಈಗ ಸಾರಿಗೆ ನೌಕರರು ಕೂಡ ಸರ್ಕಾರ ವಿರುದ್ಧ ಮತ್ತು ಸಾರಿಗೆ ಸಚಿವರ ವಿರುದ್ಧ ಕೆಂಡ ಕಾರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಶೇಕಡ 25% ವೇತನ ಹೆಚ್ಚಳ ಆಗ್ಲೇಬೇಕಂತ ಈಗ ಇದೇ ತಿಂಗಳು 20ನೇ ತಾರೀಕಿನಿಂದ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹೋರಾಟವನ್ನ ಮಾಡೋಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ 20ನೇ ತಾರೀಕು ರಾಜ್ಯದಲ್ಲಿ KSRTC, BMTC ಸೇರಿ ರಾಜ್ಯದ 4 ಸಾರಿಗೆ ನಿಗಮಗಳು ಕೂಡ ಬಸ್ಗಳನ್ನ ರಸ್ತೆಗೆ ಇಳಿಸಲ್ಲ ಅಂತ ಈಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ 25% ಸರ್ಕಾರ ಹೆಚ್ಚಳ ಮಾಡುತ್ತಾ ಅಥವಾ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಿದೆ. ಕಳೆದ 3 ವರ್ಷಗಳಿಂದ ಇದೇ ರೀತಿಯಲ್ಲಿ ಸತಾಯಿಸ್ತಾ ಇರುವಂತ ಸಾರಿಗೆ ನೌಕರರನ್ನ ಈಗ ಸಾರಿಗೆ ನೌಕರರು ಕೂಡ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ 20ನೇ ತಾರೀಕು ಹೋರಾಟವನ್ನು ಮಾಡೋಕೆ, ಮುಷ್ಕರ ಮಾಡೋಕೆ ಈಗ ಸಾರಿಗೆ ನೌಕರರು ಕೂಡ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸರ್ಕಾರ ನಿನ್ನೆ ಆದೇಶ ಮಾಡಿರುವಂತ ನಿಯಮವನ್ನ ನಿರ್ಧಾರವನ್ನ ಖಂಡಿಸಿ
ರಾಜ್ಯದಲ್ಲಿ 20ನೇ ತಾರೀಕು ಮುಷ್ಕರವನ್ನು ಮಾಡಕ್ಕೆ ಈಗ ನೌಕರು ಕೂಡ ತೀರ್ಮಾನವನ್ನು ಸಹ ಮಾಡಿರುವಂತದ್ದು ಪ್ರಭು. ಕೃಷ್ಣಮೂರ್ತಿ, ಈಗ ಈ ಹಿಂದೆ ನಾವು ಗಮನಿಸಿದ್ವಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಮುಷ್ಕರ ಕರೆ ಕೊಟ್ಟಾಗ ಎಲ್ಲ ಪ್ರೈವೇಟ್ ಬಸ್ಸು ಮೆಜೆಸ್ಟಿಕ್ಗೆ ಇಳಿಸಿದ್ರು, ಬಹಳ ಜನರು ತೊಂದರೆ ಆಗಿತ್ತು. ಹಾಗಾಗಿನೇ ಈಗ ಸರ್ಕಾರದ ಮೇಲೂ ಕೂಡ ಬಹಳ ಜವಾಬ್ದಾರಿ ಇದೆ, ಇಲ್ಲದಿದ್ದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗಬೇಕಾಗತ್ತೆ. ಅಷ್ಟರ ಒಳಗಡೆ ಏನಾದರೂ ಮಾತುಕತೆ ಮೂಲಕ ಪ್ರಯತ್ನಗಳು ಆಗಬಹುದಾ ಅಥವಾ ಅವರ ಬೇಡಿಕೆಗೆ ಸರ್ಕಾರ ಮಣಿಬಹುದಾ? ಸಾಧ್ಯತೆಗಳು ಏನಿರಬಹುದು? ಪ್ರಭು, ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇ ಸಭೆಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಸಾರಿಗೆ ಮಂತ್ರಿಯಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಕಳೆದ 3 ವರ್ಷಗಳಲ್ಲಿ 10ಕ್ಕೂ ಹೆಚ್ಚು ಬಾರಿ ಸಭೆಯನ್ನ ಮಾಡಿದರೆ ಸಭೆ ಹಲವಾರು ಬಾರಿ ವಿಫಲ ಆಗುವಂತ ಪ್ರಯತ್ನ ಆಗಿದೆ. ಜೊತೆಗೆ ಕೇವಲ ಸರ್ಕಾರ ಮಾತ್ರ ಅಲ್ಲ, ಕಾರ್ಮಿಕ ಇಲಾಖೆ ಕೂಡ ಸಂಧಾನ ಮಾಡುವಂತ ಪ್ರಯತ್ನವನ್ನು ಕೂಡ ಕಾರ್ಮಿಕ ಇಲಾಖೆ ಕೂಡ ಮಾಡಿತ್ತು. ಆದ್ರೆ ಸರ್ಕಾರ ಇವರ ನೌಕರ ಬೇಡಿಕೆಗಳನ್ನು ಈಡೇರಿಕೆ ಮಾಡುವಂತಿಲ್ಲ. ಹಂತವಾಗಿ ನೌಕರ ಬೇಡಿಕೆಯನ್ನು ಈಡೇರಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ 7% ಮಾತ್ರವನ್ನ ವೇತನವನ್ನ ಹೆಚ್ಚಳ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಜೊತೆಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಕೂಡ ಘೋಷಣೆಯನ್ನ ಕೂಡ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಸಾರಿಗೆ ನೌಕರು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ 1,25,000 ನೌಕರು ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಸರ್ಕಾರ 20ನೇ ತಾರೀಕು ಮುಷ್ಕರವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರು ಕೂಡ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮುಷ್ಕರ ಆದಂತ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಜನರಿಗೆ ಸಮಸ್ಯೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಶಕ್ತಿ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಕೂಡ ಪ್ರತಿನಿತ್ಯ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಯಮಗಳಲ್ಲಿ ಬಸ್ಗಳು ಓಡಾಟ ಬರ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೇವಲ ಈಗ 12.5% ವೇತನವನ್ನು ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಅದೇ ಸರ್ಕಾರದ ನಿರ್ಧಾರ 12.5% ವೇತನವನ್ನ ಸಾರಿಗೆ ನೌಕರರು ತಿರಸ್ಕಾರ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ 20ನೇ ತಾರೀಕಿನಿಂದ ಏನಾದ್ರು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ರಾಜ್ಯದ 4 ಸಾರಿಗೆ ನಿಯಮಗಳು ಬಸ್ಗಳು ನಿಂತರೆ ಅದು ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಹಿಂದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಮುಷ್ಕರ ಆದಂತ ಸಂದರ್ಭದಲ್ಲಿ ಕೂಡ ಎಲ್ಲಾ ನೌಕರರನ್ನ ವಜಾ ಮಾಡುವಂತ ಪ್ರಯತ್ನವನ್ನ ಅಂದಿನ ಆಂಧ್ರ ಸರ್ಕಾರ ಕೂಡ ಮಾಡಿತ್ತು. ಆದ್ರೆ ಈಗ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮುಷ್ಕರ ಮಾಡ್ತೀವಿ ಅಂತಿರೋ ಕಡೆಯಿಂದಾಗಿ ಸರ್ಕಾರ ಯಾವ ರೀತಿ ತೀರ್ಮಾನ ಮಾಡ್ಕೊತ್ತು ಅಥವಾ ಖಾಸಗಿ ಡ್ರೈವರ್ ಮೂಲಕ ಬಸ್ಗಳನ್ನು ಓಡಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಪ್ರಭು. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.